ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರು, ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ, ಬೆಂಗಳೂರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಚಿಕ್ಕಮಗಳೂರು ಡಿಎಸ್ಸಿಸಿ ಸರ್ಕಾರಿ ಪಾಲಿಟೆಕ್ನಿಕ್, ಚಿಕ್ಕಮಗಳೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಮಹಂತ ಶಿವಯೋಗಿಗಳ ಜನ್ಮದಿನದ ಅಂಗವಾಗಿ ವ್ಯಸನ ಮುಕ್ತ ದಿನಾಚರಣೆ ಸಮಾರಂಭವನ್ನು ನಗರದ ಡಿಎಸ್ಸಿಸಿ ಪಾಲಿಟೆಕ್ನಿಕ್ನಲ್ಲಿ ಆಯೋಜಿಸಲಾಗಿತ್ತು. ಅಪರ ಜಿಲ್ಲಾಧಿಕಾರಿಗಳಾದ ನಾರಾಯಣ ರೆಡ್ಡಿ ಕನಕರೆಡ್ಡಿ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಯುವಕ ಮತ್ತು ಯುವತಿಯರೇ ಅತಿ ಹೆಚ್ಚಾಗಿ ಮಾದಕ ವ್ಯಸನಗಳಿಗೆ ಬಲಿಯಾಗುತ್ತಿದ್ದಾರೆ ಎಂದು ಹೇಳಿದರು. ಇವತ್ತು ನಾವು ವ್ಯಸನ ಮುಕ್ತ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ವ್ಯಸನ ಮುಕ್ತ ದಿನಾಚರಣೆಯನ್ನು ಆಚರಣೆ ಯಾಕೆ ಮಾಡಬೇಕು, ಈ ದಿನಾಚರಣೆ ಯಾಕೆ ಕೊಟ್ಬೋದು ಅಂದ್ರೆ, ಅನೇಕ ದುಶ್ಚಟಗಳಿಗೆ ಈಡಾಗಿ ಪ್ರತಿ ವರ್ಷ ಎಷ್ಟು ಜನ ಯುವಕರು, ಎಷ್ಟು ಜನ ನಮ್ಮ ದೇಶದಲ್ಲಿ ಈ ಅನೇಕ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಮತ್ತು ಎಷ್ಟು ಜನ ಆರೋಗ್ಯದಿಂದ ಅನಾರೋಗ್ಯಕ್ಕೀಡಾಗಿ ಪ್ರತಿ ವರ್ಷ ಎಷ್ಟು ಆರೋಗ್ಯಕವಾಗಿ ತಮ್ಮ ಜೀವನವನ್ನ ಹಾಳು ಮಾಡ್ಕೊಂತ ಇದ್ದಾರೆ ಅನ್ನೋದನ್ನ ನಾನು ಇಲ್ಲಿ ಒಂದಿಷ್ಟು ಅಂಕಿಅಂಶಗಳ ಸಮೇತ ವಿವರಿಸ್ತಾ ಹೋಗ್ತೇನೆ. ಅಂತಂದ್ರೆ ಎಲ್ಲ ಯುವಕರು, ಪರ್ಟಿಕ್ಯುಲರ್ಲಿ 16ರಿಂದ 22-23 ವಯಸ್ಸಿನ ಒಳಗಿನ ಯುವಕರು ಮತ್ತು ಯುವತಿಯರು ಅತಿ ಹೆಚ್ಚಾಗಿ ಇವತ್ತು ದುಶ್ಚಟಗಳಿಗೆ ಗುರಿಯಾಗ್ತಾ ಇದ್ದಾರೆ. ಒಂದಿಷ್ಟು ಈ ಮಹಾಂತ ಶಿವಯೋಗಿಗಳು ಯಾಕೆ ಇವರ ಜನ್ಮದಿನವನ್ನೇ ಯಾಕೆ ನಾವು ಈ ವ್ಯಸನ ಮುಕ್ತ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದೀವಿ ಅಂತಂದ್ರೆ, ಇವರು ಬಾಗಲಕೋಟೆ ಜಿಲ್ಲೆಯವರು. ಬಾಗಲಕೋಟೆ ಜಿಲ್ಲೆ ಇಳಕಲಲ್ಲಿ ಈ ಮಹಾಂತ ಶಿವಯೋಗಿಗಳ ಮಠ ಇದೆ. ಅಲ್ಲಿ ಇವರು ಈ ಎಲ್ಲಾ ಸ್ವಾಮೀಜಿಗಳು ಅಂದ್ರೆ ನಮ್ಮ ಕರ್ನಾಟಕದ ಶರಣ ಪರಂಪರೆಯಲ್ಲಿ ನಮ್ಮ ಇವರು ಹೇಳ್ಬೇಕಾಗಿ ಹೇಳ್ತಾ ಇದ್ರು, ಒಂದೊಂದು ಸ್ವಾಮೀಜಿಗಳು ಒಂದೊಂದು ಸಾಮಾಜಿಕ ಕ್ರಾಂತಿಗಳನ್ನ ಮಾಡ್ತಾ ಹೋದ್ರು. ಬಸವಣ್ಣನವರಿಂದ ಆಗಿ ಇಟ್ಕೊಂಡು ಒಬ್ಬೊಬ್ಬರು ಸ್ವಾಮೀಜಿಗಳು, ಯುಗ ಪುರುಷರು ಅವರವರ ಧಾರ್ಮಿಕತೆಯ ಸಂದರ್ಭದಲ್ಲಿ ಒಂದೊಂದು ಸಾಮಾಜಿಕ ಕ್ರಾಂತಿಗಳನ್ನ ಮಾಡ್ತಾ ಹೋದ್ರು. ಇವರು ದುಶ್ಚಟಗಳನ್ನ ಬಿಡ್ರಿ ಅಂತ ಹೇಳಿ ಮನೆ ಮನೆಗೆ ಹೋಗಿ, ಅಂದ್ರೆ ಅವರು ಜೋಲಿಗೆ ಇಟ್ಕೊಂಡು ಈ ಸಮಾಜದಲ್ಲಿ ಅರಿವುಗಳನ್ನು ಮೂಡಿಸಿ ದುಶ್ಚಟಗಳನ್ನು ಕಡಿಮೆ ಮಾಡಲಿಕ್ಕೆ ಅವರು ಜೀವನ ಪರ್ಯಂತ ಶ್ರಮಿಸಿದ್ದಾರೆ. ಈ ಒಂದು ಏಜಲ್ಲಿ ಈ ಒಂದು ಅಡಿಕ್ಷನ್ ಬರುವಂಥದ್ದು ನಿಮ್ಮ ಸಂಘದಿಂದ ನಿಮ್ಮ ಫ್ರೆಂಡ್ಶಿಪ್ ಇದರಿಂದ ಬರುವಂಥದ್ದು ಇರುತ್ತೆ. ಇದರಿಂದ ನೀವು ಹೊರಗಡೆ ಬರಬೇಕು ಅಂತಂದ್ರೆ ಏನು ಮಾಡಬೇಕು ಅಂತನ್ನುವಂಥದ್ದು. ಈಗ ನಿಮಗೆ ಒಂದು ದೃಢ ನಿರ್ಧಾರ ಮಾಡಿ ನನ್ನ ಈ ಒಂದು ಹ್ಯಾಬಿಟನ್ನು ನಾನು ಬಿಡಬೇಕು ಅಂತಂದಾಗ ನಿಮಗೆ ಅದರಿಂದ ಬರಲಿಕ್ಕೆ ಸಾಧ್ಯ ಇರಲ್ಲ. ಒಂದು ಸರ್ಕಲ್ ಸಿಗಾಕಬೇಕಿದ್ರೆ ಅದನ್ನು ಬರಲಿಕ್ಕೆ ಆಗ್ತಾ ಇರಲ್ಲ. ಇಂಥ ಒಂದು ಇದರಲ್ಲಿ ಸಂದರ್ಭದಲ್ಲಿ ನಿಮಗೆ ನಾವು ನಮ್ಮ ಆರೋಗ್ಯ ಇಲಾಖೆಯಿಂದ ಒಂದು ಮಾನಸಿಕ ಆರೋಗ್ಯ ಘಟಕ ಅಂತ ಇಟ್ಟಿದ್ದೀವಿ. ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಮಾನಸಿಕ ಆರೋಗ್ಯ ಅಂತಂದ್ರೆ ಈ ಅಡಿಕ್ಷನ್ ಅನ್ನೋದು ಕೂಡ ಒಂದು ಮಾನಸಿಕವಾದಂಥ ಕಾಯಿಲೆ ಥರ ಇರುತ್ತೆ. ಇದರಿಂದ ನೀವು ಹೊರಗಡೆ ಬರಬೇಕು ಅಂತಂದ್ರೆ ನಮ್ಮಲ್ಲಿ ನುರಿತ ಕೌನ್ಸಿಲರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಅವರು ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ನೀವು ಈಸಿಯಾಗಿ ಆ ಒಂದು ಸರ್ಕಲಿಂದ ಹೊರಗಡೆ ಬರ್ಬೋದು. ಇದನ್ನ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ನಮ್ಮ ಜಿಲ್ಲಾ ಆಸ್ಪತ್ರೆ ಇದೆ, ಇಲ್ಲ ಅಂತಂದ್ರೆ ನಮ್ಮ ಒಂದು ಸಹಾಯವಾಣಿಯನ್ನು ಫೋನ್ ಮಾಡೋದನ್ನು ಕೂಡ ನಿಮಗೆ ಇದಾಗುತ್ತೆ. ನೀವು ಇದನ್ನ ತಿಳ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕ ಇರುವಂಥ ಫ್ರೆಂಡ್ಸ್ಗಳನ್ನು ಕೂಡ ಇದ್ರ ಬಗ್ಗೆ ಹೇಳಿ. ಡಿ ಅಡಿಕ್ಷನ್ ಆಗಬೇಕು ಅಂತಂದ್ರೆ ಏನೇನು ಪ್ರೋಸೆಸ್ ಇದೆ ಅನ್ನುವಂಥದ್ದನ್ನು ನಾವು ಸೈಂಟಿಫಿಕ್ ಆಗಿ ನಿಮಗೆ ನಾವು ಟೀಚ್ ಮಾಡ್ತೀವಿ. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸುಮನ್, ಡಿವೈಎಸ್ಪಿ ಶೈಲೇಂದ್ರ, ಡಿಎಚ್ಒ ಅಶ್ವಥ್ ಬಾಬು, ಹಿರಿಯ ಪತ್ರಕರ್ತರಾದ ತಿಪ್ಪೇರುದ್ರಪ್ಪ, ವಾರ್ತಾ ಇಲಾಖೆ ಅಧಿಕಾರಿ ಮಂಜೇಗೌಡ, ನಿವೃತ್ತ ಪ್ರಾಂಶುಪಾಲರಾದ ಓಂಕಾರಪ್ಪ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.